ಆ ವಾಯ್ಸ್ ಕೇಳ್ತಿದ್ದಂಗೆ ಅವನು ಅನ್ಕೊಂಡ ತುಂಬ ಚಿಕ್ಕ ಹುಡುಗಿ ಇರ್ಬೋದು ಅಂತ. ಯಶವಂತ್ ಅವನ ಲೈಫಲ್ಲಿ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಘಟನೆ ಕೊನೆಗೂ ನಡೆದೋಯ್ತು. ಅವನ ಹೆಸರು ಯಶವಂತ್. ಮನೇಲೆಲ್ಲ ಪ್ರೀತಿಯಿಂದ ಯಶು ಯಶು ಅಂತ ಅವನ್ನ ಕರೀತಾ ಇದ್ರು. ಸ್ವಂತ ಅವರು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಚನ್ನರಾಯಪಟ್ಟಣದಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿತ್ತು ಅವ್ರ ಹಳ್ಳಿ. ಅಲ್ಲೇ ಅವನು ಹುಟ್ಟು ಬೆಳೆದಿದ್ದು. ಯಶವಂತ್ಗೆ ಅವ್ರ ಅಕ್ಕ ಒಬ್ಬರೇ ಇದ್ದಿದ್ದು. ತಂದೆ ತಾಯಿ 4 ಜನರಿದ್ದಂಥ ಸುಂದರವಾದಂಥ ಕುಟುಂಬ. ಅಕ್ಕನಿಗೆ ಮದುವೆ ಆಯಿತು. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಹಳ್ಳಿಗೆ ಮದುವೆ ಮಾಡಿಕೊಟ್ಟಿದ್ರು. ಇವ್ರಿಗಿರ್ತಕ್ಕಂಥ 4 ಎಕರೆ ಜಮೀನಿಗೆ ತುಂಬ ತಕರಾರು ನಡೀತಿತ್ತು. ಅವರ ಸ್ವಂತ ಅಪ್ಪನ ತಂಗಿ ಅವ್ರ ಅತ್ತೆನೇ ಆ ಜಮೀನ್ ಮೇಲೆ ಕೇಸ್ ಹಾಕಿದ್ರು. ಮನೇಲಿ ಬಡತನ ಇತ್ತು, ಆರ್ಥಿಕ ಪರಿಸ್ಥಿತಿ ಬೇರೆ ಸರಿ ಇರಲಿಲ್ಲ. ಇಂಥ ಟೈಮಲ್ಲಿ ವ್ಯವಸಾಯ ನಂಬ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಸೀದಾ ಅವನ ಫ್ರೆಂಡ್ ಒಬ್ಬ ಕೇಶವ ಅಂತ ಇದ್ದ, ಅದೇ ಹಳ್ಳಿಯವನು. ಅವನು ಹೇಳ್ದ, ಮಗ ಒಂದು ಕೆಲಸ ಮಾಡು, ಈಗ ನಾನು ಹೆಂಗಿದ್ರು ಕ್ಯಾಬ್ ಓಡಿಸ್ತಿದ್ದೀನಲ್ಲ, ನಮ್ಮ ಓನರ್ದೇ ಇನ್ನೊಂದು ಗಾಡಿ ಇದೆ, ಈ ಗಾಡಿನ ಕೂಡ ನೀನು ಓಡಿಸ್ಬೋದು, ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡ್ತಾರೆ, ಬಂದ್ಬಿಡು ಬೆಂಗಳೂರಿಗೆ ಅಂತ ಯಶವಂತ್ಗೆ ಈ ಕೇಶವ ಹೇಳ್ದ. ಸರಿ, ಅವನಿಗೂ ಕೆಲಸ ಬೇಕಿತ್ತು, ಬೆಂಗಳೂರು ಸಿಟಿ ಬೇರೆ ಚೆನ್ನಾಗಿರತ್ತೆ ಅಂತ ಡ್ರೈವಿಂಗ್ ಅವನಿಗೆ ಗೊತ್ತಿದ್ರಿಂದ ಸೀದಾ ಬಂದ ಬೆಂಗಳೂರಿಗೆ. ಪೀಣ್ಯ ದಾಸರಳ್ಳಿಲಿ ಕೇಶವನ್ ರೂಮಲ್ಲೇ ಅವನಿದ್ದಿದ್ದು. ಕೇಶವ ಮಾರನೇ ದಿನ ಕರ್ಕೊಂಡೋಗಿ ಅವರು ಓನರ್ಗೆ ಪರಿಚಯ ಮಾಡಿಕೊಟ್ಟ. ಸರ್, ನಮ್ಮೂರು ಹುಡುಗನೇ, ತುಂಬ ಒಳ್ಳೆ ಹುಡುಗ ಹೇಳಿದ್ನಲ್ಲ ಅಂತ. ಆಮೇಲೆ ಆ ಓನರ್ ಹೇಳಿದ್ರು, ನೋಡಪ್ಪ, ನನ್ನ ಹತ್ರ 15 ಕಾರ್ಗಳಿದೆ, ನನ್ನ ಹತ್ರ ಕೆಲಸ ಮಾಡ್ತಿರೋ ಹುಡುಗರೆಲ್ಲ ತುಂಬ ಒಳ್ಳೆಯವರು, ನೀನು ಹಾಗೆ ನಂಬಿದ್ದೀನಿ. ಸರಿ, ಬೆಳಗ್ಗೆಯಿಂದನೇ ನೀನು ಕಾರ್ ತೆಗಿ, ಡ್ಯೂಟಿಗೆ ಹೋಗು ಅಂತಂದ್ಬಿಟ್ಟು ಅವರು ಓನರೇನೆ ಅವ್ರ ಹತ್ರ ಇದ್ದಂಥ 15 ಕಾರ್ಗಳನ್ನ ಅಟ್ಯಾಚ್ ಮಾಡಿಸಿದ್ರು ಬೇರೆ 2 ಪ್ರೈವೇಟ್ ಕ್ಯಾಬ್ ಸಂಸ್ಥೆಗಳಿಗೆ. ಬುಕ್ಕಿಂಗ್ ಬರುತ್ತೆ, ಅಲ್ಲಿ ಕಸ್ಟಮರ್ ಬರ್ತಾರೆ, ಅವರೊಂದು OTP ಹೇಳ್ತಾರೆ, ಕೂರಿಸ್ಕೊಂಡು ಅವ್ರನ್ನ ಸೀದಾ ಡ್ರಾಪ್ ಮಾಡಿ ಕ್ಯಾಶ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ಆನ್ಲೈನೋ ಏನೋ ಇರುತ್ತೆ. ಈ ಥರದ ಸಿಂಪಲ್ ಕೆಲಸ. ಯಶವಂತನ್ಗೆ ಫುಲ್ ಎಕ್ಸೈಟ್ಮೆಂಟ್. ಏನು ಬೆಂಗಳೂರು ಪಟ್ಟಣ, ಮೊದಲನೇ ದಿನ ಕಾರ್ ಡ್ರೈವ್ ಮಾಡಬೇಕಂದ್ರೆ ಅಂತೂ ಸೀದಾ ಬಸವೇಶ್ವರ ನಗರಿಂದ ಒಂದು ಪಿಕಪ್ ಮಾಡಿಕೊಂಡು ಅವನು ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡಬೇಕಿತ್ತು. ಬರ್ತಾ ರಸ್ತೆಯಲ್ಲಿ ವಿಧಾನಸೌಧ, ಹೈಕೋರ್ಟು ಎಲ್ಲ ನೋಡೋಷ್ಟೊತ್ತಿಗೆ ಅವನಿಗೆ ತಲೆ ತಿರುಗೋಯ್ತು. ಎಷ್ಟು ಚೆನ್ನಾಗಿದೆಯಾ ಬೆಂಗಳೂರು ಅಂತ. ಮೊದಲನೇ ದಿನ ತುಂಬ ಖುಷಿಯಾಗೇ ಗಾಡಿ ಓಡಿಸ್ದ. 2ನೇ ದಿನದಷ್ಟೊತ್ತಿಗೆ ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋದಿದೆ ಅಲ್ಲ, ಇದರಷ್ಟು ತಲೆನೋವು ಯಾವುದೂ ಇಲ್ಲ ಅಂತ ಅವರಮ್ಮ ಬೆಳಗ್ಗೆನೇ ಫೋನ್ ಮಾಡಿದ್ದು. ಅವಾಗ ಅವ್ರ ಅಮ್ಮಂಗೆ ಹೇಳ್ತಿದ್ದ, ಏನೋ ಅಮ್ಮ, ಮೊದಲನೇ ದಿನ ಚೆನ್ನಾಗಿತ್ತು, ಬರೀ ಟ್ರಾಫಿಕ್ಕು ಬೆಂಗಳೂರು ಅದು ಇದು ಅಂತೆಲ್ಲ ಮಾತಾಡ್ತಿದ್ದ. ಸೀದಾ ಅವತ್ತು ಕಬ್ಬನ್ ಪಾರ್ಕಲ್ಲಿ ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಅಲ್ಲೇ ರಸ್ತೆ ಬದಿಲೇ ಒಂದು ಕಡೆ ಊಟ ಸಿಗ್ತಿತ್ತು. ಅನ್ನ, ಮುದ್ದೆ, ಚಪಾತಿ, ಪಲ್ಯ ಎಲ್ಲ. ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಟ್ರಿಪ್ ಆನ್ ಮಾಡ್ದ. ತಕ್ಷಣ ಒಂದು ಡ್ಯೂಟಿ ಬಿತ್ತು. ಅಲ್ಲಿಂದ ಕರೆಕ್ಟಾಗಿ ಒಂದು 3/4 ಕಿಲೋಮೀಟ್ರಲ್ಲಿ ಪಿಕಪ್ ಮಾಡಬೇಕಿತ್ತು. ಸರಿ, ಆ ಬುಕ್ಕಿಂಗ್ ID ನೋಡಿದೆ. ಆ ಬುಕ್ ಮಾಡಿದ್ದಂಥ ಆ ಹುಡುಗಿ ಹೆಸರು ನಿತ್ಯ ಅಂತ. ನಿತ್ಯ ಯಾರೋ ಏನೋ ಅಂದ್ಕೊಂಡು ಸೀದಾ ಹೋದ ತಕ್ಷಣ ಇನ್ನೇನವರು ಆ ಡೆಸ್ಟಿನೇಷನ್ ತಲುಪಬೇಕು ಇವನು ಅಷ್ಟೊತ್ತಿಗೆ ಫೋನ್ ಬಂತು. ಫೋನ್ ಮಾಡಿ ಆ ಹುಡುಗಿ ಮಾತಾಡಿದ್ಲು, ಸರ್, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ, ಈಗ ಎಲ್ಲಿದ್ದೀರಾ ನೀವು ಅಂತ. ಆಗ ಅವನು ಕೇಳ್ದ, ಮೇಡಮ್ ಬರ್ತಿದ್ದೀನಿ ಲೊಕೇಶನ್ಗೆ, ಅಲ್ಲೇ ವೆಯ್ಟ್ ಮಾಡಿ ಅಂತ. ಸರಿ, ಇವನು ಹುಡುಗಿ ಬೇರೆ ತುಂಬ ಚೆನ್ನಾಗಿ ಮಾತಾಡಿದ್ಲು, ವಾಯ್ಸ್ ಬೇರೆ ಸಖತ್ತಾಗಿತ್ತು. ಅವನು ಅಂದ್ಕೊಂಡ, ಓ, ಯಾರೋ ನನ್ನ ವಯಸ್ಸಿನ ಹುಡುಗಿನೇ ಇರಬೇಕು, ಒಂದು 20-21 ವರ್ಷ ಇರಬೇಕಷ್ಟೇ ಅವಳಿಗೆ. ಅವನಿಗೆ ಆ ವಾಯ್ಸ್ ಕೇಳ್ತಿದ್ದಂಗೆ ಅವನು ಅಂದ್ಕೊಂಡ ತುಂಬ ಚಿಕ್ಕ ಹುಡುಗಿ ಇರ್ಬೋದು ಅಂತ. ಆ್ಯಕ್ಚುಲಿ ಅವನು ಆ ಸ್ಪಾಟಿಗೆ ಹೋದ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ. ಅಲ್ಲಿಗೆ ಹೋದಾಗ ಆ ನಿತ್ಯ ಹೆಂಗಿದ್ಲು ಗೊತ್ತಾ? ಅವತ್ತಿನ ದಿನ ಯಶವಂತ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ತಾ ಇದ್ದ. ಕಬ್ಬನ್ ಪಾರ್ಕ್ ಹತ್ರ ಊಟ ಮಾಡೋ ಟೈಮಲ್ಲಿ ಒಂದು ಬುಕ್ಕಿಂಗ್ ಬಂತು ಅವನಿಗೆ. ಸೀದಾ ಒಂದು 3/4 ಕಿಲೋಮೀಟ್ರು ಲೊಕೇಶನ್ಗೆ ಇನ್ನೇನು ಹೋಗಬೇಕು, ಅದೇ ಟೈಮ್ಗೆ ಕಸ್ಟಮರ್ ಕಡೆಯಿಂದ ಫೋನ್ ಬಂತು, ಎಲ್ಲಿದ್ರ, ವೆಯ್ಟ್ ಮಾಡ್ತಿದ್ದೀನಿ ಅಂತ. ಬುಕ್ ಮಾಡಿದ್ದಂಥ ಆ ಹುಡುಗಿ ಹೆಸರು ನಿತ್ಯ ಅಂತ. ವಾಯ್ಸ್ ತುಂಬ ಚೆನ್ನಾಗಿತ್ತು. ಹೋದ, ಇನ್ನೇನು ಪಿಕಪ್ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿಗೆ ಲೊಕೇಶನಿಗೆ ಹೋಗಿ ನೋಡಿದ್ರೆ ಇವನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಅವಳ ವಯಸ್ಸೆಲ್ಲ ಒಂದು 20-21 ವರ್ಷ ಇರಬೇಕು ಅಂತ. ಆ್ಯಕ್ಚುಲಿ ಅಲ್ಲಿಗೆ ಹೋದರೆ ಆ ನಿತ್ಯ ಅಂತ ಯಾವ ಬುಕ್ಕಿಂಗ್ ಇತ್ತಲ್ಲ, ಅದು ಒಂದು 40 ವರ್ಷದ ಒಬ್ಬರು ಆಂಟಿ. ಆಮೇಲೆ ಅವನು ಕೇಳ್ದ, ನಿತ್ಯ ನೀವೇನಾ ಅಂತ.
ಇಲ್ಲ ಇಲ್ಲ, ಅದು ನನ್ನ ತಂಗಿದು, ಅವಳ ಮುಖಾಂತರ ಬುಕ್ ಮಾಡಿರೋದು, ನನ್ನ ಹೆಸರು ನಿತ್ಯ ಅಲ್ಲ ಅಂತ. ಸರಿ ಬನ್ನಿ ಕ್ಯಾಬಲ್ಲಿ ಹತ್ತು ಕೂತ್ಕೊಳ್ಳಿ ಅಂತ ಅವನು ಆ ಆಂಟಿನ ಹತ್ತು ಕೂರಿಸ್ಕೊಟ್ಟ. ಆಮೇಲೆ OTP ಹೇಳಿ ಮೇಡಮ್ ಅಂತ ಈ ಯಶವಂತ ಕೇಳ್ದ. ಅವರು OTP ಕೂಡ ಹೇಳಿದ್ರು. OTP ಹೇಳಿ ಇನ್ನೇನು ಡ್ರಾಪ್ ನೋಡಿದ್ರೆ ಯಲಹಂಕಲ್ಲಿತ್ತು. ಸೀದಾ ಟ್ರಿಪ್ ಶುರು ಮಾಡಿ ಅವ್ರನ್ನ ಕರ್ಕೊಂಬರ್ತಾ ಇದ್ರು. ಆಗ ಆ ಹಿಂದೆ ಕೂತಿದ್ದಂಥ ಆಂಟಿ ನಿಮ್ಮ ಹೆಸರೇನು ಅಂತ ಇವನಿಗೆ ಮಾತಾಡಿದ್ರು. ನನ್ನ ಹೆಸರು ಯಶವಂತ ಅಂತ ಅವನಿಂದ. ನಿಮ್ಮ ಹೆಸರು ಮೇಡಮ್ ಅಂತ ಅವನು ಕೇಳಿದ. ಅದಕ್ಕೆ ಅವಳಂದರು, ಹಿಂದೆ ಕೂತಿದ್ದಂಥ ಆಂಟಿ, ಚಂದ್ರಿಕಾ ನನ್ನ ಹೆಸರು ಅಂತ. ಓ ಹೌದಾ ಅಂತ. ಆ ಯಶವಂತ 20-21 ವರ್ಷ ವಯಸ್ಸು. ಅವನಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದ ಅವನು. ಈ ಹಿಂದೆ ಕೂತಿದ್ದಂಥ ಆ 40 ವರ್ಷದ ಆಂಟಿ ಯಾರಿದ್ರು ಚಂದ್ರಿಕಾ, ಅವರು ಕೂಡ ಇವನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆಮೇಲೆ ಅವನು ಹೇಳ್ದ ಅವ್ರ ಮನೆ ಕಷ್ಟ ಸುಖ ಇಲ್ಲ, ಮನೇಲಿ ಹಿಂಗೆಲ್ಲ ಸಮಸ್ಯೆ ಆಗಿತ್ತು ಮೇಡಮ್, ಅದಕ್ಕೆ ಬಂದೆ ಬೆಂಗಳೂರಿಗೆ, ಅದು ಇದು ಅಂತ. ಮತ್ತು ಸಂಬಳ ಎಲ್ಲ ಚೆನ್ನಾಗಿ ಸಿಗ್ತಿದೆಯಾ ಅಂದರೆ, ಆಗ ಇಲ್ಲ ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಸೇರಿ 2 ದಿನ ಆಗಿದೆ ಅಷ್ಟೇ. ಓನರ್ ತುಂಬ ಒಳ್ಳೆಯವರು, ತಿಂಗಳಿಗೆ ಸಂಬಳ ಅಂತ ಕೊಡ್ತಾರೆ. ಆದರೆ ದಿನ 20-25 ಡ್ಯೂಟಿ ಕಷ್ಟ ಆಗತ್ತೆ ನನಗೆ, ಅದು ಇದು ಅಂತೆಲ್ಲ ಅವನ ಕಷ್ಟನ ಹೇಳ್ಕೊತಾ ಇದ್ದ. ಆ ಹಿಂದೆ ಕೂತಿದ್ದಂಥ ಚಂದ್ರಿಕಾ ಇವನಿಗೆ ಹೇಳಿದ್ರು, ಒಂದು ಕೆಲಸ ಮಾಡು, ನಮ್ಮ ಯಜಮಾನ್ರ ಹತ್ರ ನೀನು ಕೆಲಸ ಮಾಡ್ತೀಯಾ ಅಂತ ಅವ್ರು ಕೇಳಿದ್ರು. ಏನು ಕೆಲಸ ಮೇಡಮ್ ಅಂತ ಇವನಂದ. ಅದೇ ಆಫೀಸ್ ಕೆಲಸ ಅಂತ. ಅಲ್ಲ ಸಂಬಳ ಎಷ್ಟು ಕೊಡ್ತಾರೆ ಅಂತ ಇವನಂದಿದ್ದಕ್ಕೆ, ಸಂಬಳ ತುಂಬ ಚೆನ್ನಾಗಿ ಕೊಡ್ತಾರೆ, ನಿನ್ನ ಫೋನ್ ನಂಬರ್ ಕೊಡು ಅಂತ ಆಕೆನೇ, ಆ ಚಂದ್ರಿಕಾನೇ ಕೇಳಿದ್ದು ಇವನಿಗೆ. ಇವನು ಖುಷಿಯಾಗೇನೋ ಫೋನ್ ನಂಬರ್ನ ಕೊಟ್ಬಿಟ್ಟ. ಹೋದ ತಕ್ಷಣ ಅವರು ಲೊಕೇಶನ್ ಬಂದು ಯಲಹಂಕಲ್ಲಿ. ಅವ್ರ ಮನೆ ಹತ್ರ ಆ್ಯಕ್ಚುಲಿ ಡ್ರಾಪ್ ಮಾಡಬೇಕಿತ್ತು. ಆದರೆ ಅವಳು ಚಂದ್ರಿಕಾ ಮನೆ ಹತ್ರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ. ಆ ಮನೆ ಟರ್ನಿಂಗಲ್ಲೇ ಇಲ್ಲೇ ನಿಲ್ಲಿಸು ಅಂತ ನಿಲ್ಲಿಸ್ಬಿಟ್ಟು ಗಾಡಿ ಕಳಿಸ್ಬಿಟ್ಟು ಅವನ್ನ ಕಳಿಸ್ಬೇಕಂದ್ರೆ ಆ್ಯಕ್ಚುಲಿ ಅಮೌಂಟ್ ಏನಾಗಿತ್ತಲ್ಲ ಅದಕ್ಕಿಂತ ಹೆಚ್ಚು 500 ರೂಪಾಯಿ ಜಾಸ್ತಿನೇ ಕೊಟ್ಲು ಅವನಿಗೆ. ಅವನೇನೋ ಅಂದ್ಕೊಂಡ, ಟಿಪ್ಸ್ ಅಂದರೆ ಇದೇ ಇರಬೇಕೇನೋ ಅಂತೆಲ್ಲ. ಆ್ಯಕ್ಚುಲಿ ಕೊಡೋ ಹಾಗೆ ಇರಲಿಲ್ಲ. ಬಟ್ಟು ಆದರೆ ಅವಳು ಇವನಿಗೆ 500 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಳು. ಒಳ್ಳೆ ಉದ್ದೇಶ ಅಂತ ಅವನು ಅಂದ್ಕೊಂಡ. 500 ರೂಪಾಯಿ ಎಕ್ಸ್ಟ್ರಾ ಸಿಕ್ತಲ್ಲ ಅಂತ ಅವತ್ತೆಲ್ಲ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ 11:15 ಪೀಣಲ್ಲಿರ್ತಕ್ಕಂಥ ಅವ್ನ ರೂಮಲ್ಲಿ ಮಲಗಕ್ಕೆ ಹೋದ. ಸಡನ್ನಾಗಿ ಫೋನ್ ಬಂತು. ಫೋನ್ ನೋಡಿದ್ರೆ ಅನ್ನೋನ್ ನಂಬರ್ ಅದು. ಇಷ್ಟೊತ್ತಿನಲ್ಲಿ ಯಾರು ಅಂತ ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸು. ಗೊತ್ತಾಯ್ತಾ ನಾನು ಯಾರು ಅಂತ. ಅವನಿಗೆ ಇದು ಯಾವುದಿದು, ನನ್ನ ಗೊತ್ತಿಲ್ಲ ಯಾರು ಏನು ಅಂತ ಅವನು ವಿಚಾರಿಸಿದಾಗ, ಆಗ ಆ ಕಡೆಯಿಂದ ಮಾತಾಡಿದಂಥ ಆ ಹುಡುಗಿ ಏನೂ ಹೇಳಲಿಲ್ಲ. ನನ್ನ ಪರಿಚಯ ಏನಕ್ಕೆ, ನಿಮ್ಮದು ಯಾವ ಊರು, ನೀವೇನು ಮಾಡ್ತಿರೋದು, ನೀವು ನೋಡೋಕ್ಕೆ ಚೆನ್ನಾಗಿದ್ರ, ಹೀಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಲು. ಆ ಯಶವಂತನಿಗೂ ಫೋನಲ್ಲಿ ಮಾತಾಡ್ತಿದ್ದಂಥ ಆ ಹುಡುಗಿ ಯಾರು, ಏನು, ಎಲ್ಲಿಂದ ಕಾಲ್ ಮಾಡ್ಯಾಳೆ ಅದ್ರ ಬಗ್ಗೆ ಅವನೇನು ತಿಳ್ಕೊಂಡಲೇ ಇಲ್ಲ. ಆ್ಯಕ್ಚುಲಿ ಅವತ್ತು ರಾತ್ರಿ ಇವನು ಫೋನ್ ಕಾಲಿಗೆ ಬಂದಂಥ ಆ ವಾಯ್ಸ್ ಆಗಲಿ ಅಥವಾ ಅವರಿಬ್ಬರ ನಡುವೆ ಮಾತುಕತೆ ಏನಿತ್ತಲ್ಲ ಸ್ವಲ್ಪ ಅಸಭ್ಯವಾಗಿತ್ತು. ಅದು ಬೇರೆ ಥರದ ಮಾತುಗಳೇ ನಡೀತಿತ್ತು ಫೋನಲ್ಲಿ. ಇವನು ಬೆಂಗಳೂರು ಇಲ್ಲಿ ಹಿಂಗೆ ಇರ್ತಾರೇನೋ ಏನೋ ಅವನ ತಲೆ ಯೋಚನೆ. ಆ ಕಡೆಯಿಂದ ಕಾಲ್ ಮಾಡಿದ ಹತ್ರ ಆ ಹೆಂಗಸ್ ಜೊತೆ ಆಕೆನೂ ಅಷ್ಟೇ ತುಂಬ ಡಬಲ್ ಮೀನಿಂಗಲ್ಲಿ ಮಾತಾಡ್ತಾ ಇದ್ದರು. ಇವನು ಅಷ್ಟೇ ಅದೇ ಥರನೇ ಮಾತಾಡೋಕ್ಕೆ ಶುರು ಮಾಡಿದ. 11 ಗಂಟೆಗೆ ಶುರುವಾಗಿತ್ತು. ಫೋನ್ ಎಂಡ್ ಮಾಡೋಷ್ಟೊತ್ತಿಗೆ 1 ಗಂಟೆ 20 ನಿಮಿಷ ಮಧ್ಯರಾತ್ರಿ ತನಕ ಮಾತಾಡ್ತಾನೆ ಇದ್ರು. ಇನ್ನೇನು ಫೋನ್ ಕಟ್ ಮಾಡಬೇಕು ಆವಾಗ ಆಕೆನೇ ಹೇಳಿದ್ನು, ನಾನು ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಅವನು ಕೇಳ್ದ ಹೇಗೆ ಅಂತ. ಗೊತ್ತಿಲ್ವಾ ಅಂತ ಹಿಂಗೆ ಆಟ ಆಡಿಸ್ತಾ ಇದ್ಲು. ಗೊತ್ತಿಲ್ಲ ಯಾರು ನೀನು ಹೇಳು ಏನು ಅಂದಾಗ ಆಗ ಅವಳು ಹೇಳಿದ್ಲು, ಮುಂದಿನ ವಾರ, ಇವಾಗ ಬೇಡ, ಮುಂದಿನ ವಾರ
ನನ್ನ ಜೊತೆ ದೊಡ್ಡಬಳ್ಳಾಪುರಕ್ಕೆ ಬರ್ತೀಯ ನೀನು ಅಂತ ಆಕೆ ಕೇಳಿದ್ಲು. ಅವನು ಅನ್ಕೊಂಡ ಸರಿ ಆಯಿತು ಅಂತ. ಆಮೇಲೆ ಇದೇ ನಂಬರ್ ಅಲ್ವಾ ನಿಂದು, ನಿನ್ನ ಹೆಸರೇನು ಅಂತೆಲ್ಲ ಅಂದಾಗ ಹೆಸರು ಬೇರೆ ಏನೋ ಹೇಳಿದ್ಲು. ಅವನು ಅವತ್ತಾದ್ರೆ ಫುಲ್ ಖುಷಿಯಾಗಿ ಮಲ್ಕೊಂಡ. ಒಂದು ವಾರ ಮಾಮೂಲಿ ಅವನ ಕೆಲಸಗಳ ಕ್ಯಾಬ್ ಓಡಿಸ್ಕೊಂಡಿದ್ದ. ಕರೆಕ್ಟಾಗಿ ಆ ದಿನ ಬಂದೇ ಬಿಡ್ತು. ಅವತ್ತು ಹಿಂದಿನ ದಿನ ರಾತ್ರಿ ಕಾಲ್ ಮಾಡಿ ಹೇಳಿದ್ಲು, ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಇಬ್ಬರು, ನೀನು ನನ್ನ ಬಂದು ಆರ್ ಟಿ ನಗರಲ್ಲಿ ಪಿಕಪ್ ಮಾಡಬೇಕು ಅಂತ. ಸರಿ ಆಯಿತು ಅಂತ ಆರ್ ಟಿ ನಗರಿಗೆ ಹೋದ. ಒಂದು ವಾರದ ಮುಂಚೆ ಮಿಸ್ ಕಾಲಲ್ಲಿ ಪರಿಚಯ ಆದಂಥ ಆ ಒಂದು ಹೆಂಗಸನ್ನ ಅಲ್ಲಿಗೆ ಹೋದಾಗ ಆ ಹೆಂಗಸು ಯಾರು ಗೊತ್ತಾ? ವಾಯ್ಸ್ ಚೆನ್ನಾಗಿತ್ತು ಅಂತ ಇವನು ಕೂಡ ಬರೀ ಒಂದು ವಾರ ಆಗಿತ್ತಷ್ಟೇ ಪರಿಚಯ ಆಗಿ. ಒಬ್ಬರ ಮುಖ ಒಬ್ಬರು ನೋಡಿರಲಿಲ್ಲ. ವಾಟ್ಸಪ್ಪಲ್ಲೂ ಅಷ್ಟೇ ಅವಳು 2 ರೋಸ್ ಫ್ಲವರ್ ಡಿ ಪಿ ಹಾಕಿದ್ಲು. ಆದರೆ ಇವನು ಮಾತ್ರ ಇವನ ಮುಖನೇ ಹಾಕಿದ್ದ, ಆ ಯಶವಂತ. ಕೊನೆಗೆ ಮೀಟ್ ಆಗೋಣ ಅಂತ ಒಂದು ವಾರ ಆದಮೇಲೆ ಜೊತೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಅಂತ ಅವಳು ಹೇಳಿದ್ಲು. ಅವಳನ್ನ ಮೀಟ್ ಮಾಡಬೇಕು ಅಂತ ಸೀದಾ ಆರ್ ಟಿ ನಗರಿಗೆ ಬಂದ. ಆರ್ ಟಿ ನಗರ್ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಆ ಹಿಂದೆ ಪಾರ್ಕ್ ಹತ್ರ ಕಾರ್ ನಿಲ್ಲಿಸ್ಕೊಂಡು ಅವಳಿಗೆ ಕಾಲ್ ಮಾಡ್ತಾನೆ ಇದ್ದ. ಅವಳು 5 ನಿಮಿಷ ಬಂದೆ ಅಂತ ಫಸ್ಟ್ ಅಂದ್ಲು. ಆಮೇಲೆ ಕಾಲ್ ಕಟ್ ಮಾಡ್ತಾನೆ ಇದ್ಲು. ಬೆಳಗ್ಗೆ 11:45 ಅವನು 10:30 ಹೋದನು. ಅವಳು ಹಿಂಗೆ ಬರ್ತೀನಿ ಅಂತ ಆಟ ಆಡಿಸ್ತಾನೆ ಇದ್ಲು. ಕೊನೆಗೆ 12 ಗಂಟೆಗೆ ಅವನ ಕಣ್ಮುಂದೆ ಬಂದಳು. ಆ ಬಂದಂತೋಳು ಇನ್ಯಾರೂ ಅಲ್ಲ, ಒಂದು 40 ವರ್ಷದ ಹೆಂಗಸು. ಇವನು ಕೇಳ್ದ, ನಿಮ್ಮ ವಾಯ್ಸ್ ಹುಡುಗಿ ಥರ ಇತ್ತು, ನೀವು ದೊಡ್ಡವರಾಗಿದ್ದೀರಾ, ಅಂದರೆ ನೀವು ತುಂಬ ಏಜ್ ಆದವ್ರ ಥರ ಕಾಣಿಸ್ತೀರಾ ಅಂತ. ಆಗ ಅವಳು ಅಂದ್ಲು, ಏನು ಏಜ್ ಆದವ್ರ ಥರ, ಫೋನಲ್ಲೆಲ್ಲ ಮಾತಾಡಲಿಲ್ವಾ ನೀನು ನನ್ನ ಜೊತೆಗೆ, ಅದು ಇದು ಅಂತೆಲ್ಲ ಅಂದ್ಲು. ಆ್ಯಕ್ಚುಲಿ ಅವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರನೇ ಇತ್ತು. ಕೊನೆಗೆ ಆಕೆನ ಕಾರಲ್ಲಿ ಹತ್ತು ಕೂರಿಸ್ಕೊಂಡು ಎಲ್ಲಿ ಹೋಗಬೇಕು ಅಂದರೆ ಸೀದಾ ದೊಡ್ಡಬಳ್ಳಾಪುರ ಅಂತ ಆಕೆ ಅಂದ್ಲು. ಯಶವಂತ ಮತ್ತು ಆಕೆ ಒಂದು ವಾರದ ಮುಂಚೆ ಮಿಸ್ ಕಾಲಲ್ಲಿ ಪರಿಚಯ ಆದಂಥ ಆಕೆ ಸೀದಾ ಅವನ್ನ ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಆದಳು. ದೊಡ್ಡಬಳ್ಳಾಪುರಕ್ಕೆ ಹೋದರು. ಆದರೆ ಅವಳು ಇಲ್ಲಲ್ಲ, ಇನ್ನೂ ಮುಂದೆ ಹೋಗಬೇಕು, ನಡಿ ದಾಬಸ್ಪೇಟೆ ಕಡೆ ಅಂತ ಅಂದ್ಬಿಟ್ಟು ಮತ್ತೆ ಅವನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತಾನೆ ಇದ್ಲು. ಅಲ್ಲೊಂದು ಕಡೆ ಬಂಕಲ್ಲಿ ಅವನು ಪೆಟ್ರೋಲ್ ಕೂಡ ಹಾಕಿಸ್ಕೊಂಡ. ಅದಕ್ಕೂ ಅವಳೇ ದುಡ್ಡು ಕೊಟ್ಟಳು. ಅವತ್ತು ಅವರು ಓನರ್ಗೆ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದನು. ಅವನು ಟ್ರಿಪ್ ಸ್ಟಾರ್ಟ್ ಮಾಡಿದೆ ಮೊಬೈಲ್ ಆಫ್ ಮಾಡಿಕೊಂಡು ಈಕೆನ ಪಿಕಪ್ ಮಾಡ್ಕೊಂಡು ಆದಮೇಲೆ ಈಕೆ ಜೊತೆ ಎಲ್ಲೋ ಹೋಗ್ತಾ ಇದ್ದ. ಕೊನೆಗೆ ಅವರು ದಾಬಸ್ಪೇಟೆಗೆ ಅಂತ ಹೋದಂಥವ್ರು ಆ 21 ವರ್ಷದ ಹುಡುಗ, ಆ ಯಶವಂತ ಏನಿದ್ದ, ಮಿಸ್ ಕಾಲ್ ಪರಿಚಯ ಆದಂಥ ಆ ಹೆಂಗಸ್ ಜೊತೆಗೆ ಅವತ್ತು ಅಲ್ಲೇ ರಸ್ತೆ ಮಧ್ಯದಲ್ಲಿ ಹೋಗ್ತಾ ಒಂದು ಕಡೆ ಕಾರ್ ನಿಲ್ಲಿಸಿ ಅವರಿಬ್ಬರ ನಡುವೆ ಅವತ್ತು ಅಲ್ಲಿ ಒಂದು ಘಟನೆ ನಡೀತು. ಕಾರಿಂದ ಇಬ್ಬರು ಕೆಳಗಿಳಿದ್ರು. ಅಲ್ಲೊಂದು ಮರ ಇತ್ತು. ಆ ಮರದ ಕೆಳಗೆ ಹೋಗಿ ಇಬ್ಬರು ಕೂತ್ಕೊಂಡ್ರು. ಆಗ ಅವಳೇ ಶೋ ಮಾಡಿತು, ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು, ಫೋನಲ್ಲೆಲ್ಲ ಹೇಳೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಅಂದ್ಲು. ಮಧ್ಯಾಹ್ನ ಒಂದು 2:45 ಆಗಿತ್ತು. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಜನಗಳೇ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ. ಆಗ ಅವಳು ಹೇಳಿದ್ಲು, ನೀನು ತುಂಬ ಒಳ್ಳೆಯೊಂಥರ ಅನ್ನಿಸ್ತೀಯ, ನಾನು ನೀನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಆಕೆ ಮಾತಾಡಿದ್ಲು. ಅವನು ಕೇಳ್ದ, ನನಗೂ ನಿಂಗೆ ಪರಿಚಯ ಆಗಿರೋದು ಒಂದು ವಾರ 10 ದಿನ ಅಷ್ಟೇ, ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ಏನಿದೆಲ್ಲ ಅಂತ. ಅವಳಂದ್ಲು, ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಅವನು ನಕ್ಬಿಟ್ಟು ಸುಮ್ಮನಾದ. ಆಗ ಅವಳಂದ್ಲು, ದಯವಿಟ್ಟು ನಗ್ಬೇಡ, ನಿಜವಾಗ್ಲೂ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ. ಸರಿ ಆಯಿತು ಅಂತ ಅವನು ನಗ್ತಾ ಸನ್ನೆ ಮಾಡಿದ. ಮತ್ತೆ ಅಲ್ಲಿಂದ ಎದ್ದೇಳು ಅಂತಂದ್ಲು. ಎದ್ದು ನಿಂತ್ಕೊಂಡ. ಬಾಯಿ ಈ ಕಡೆ ಅಂದ್ಬಿಟ್ಟು ಸೀದಾ ಅಲ್ಲಿ ಇನ್ನೊಂದು ಮರ ಇತ್ತು. ಆ ಮರದ ಕಡೆ ಕರ್ಕೊಂಡು ಹೋದ್ಲು. ಅಲ್ಲಿ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಆಕೆ ಅಂದ್ಲು. ಇವನ ವಯಸ್ಸು 20 ವರ್ಷ, ಆಕೆ ವಯಸ್ಸು 40+. ಆದರೆ
ನಿನ್ನ ಪ್ರೀತಿಸ್ತೀನಿ ಅಂತ ಅಂದಾಗ ಇವನು ನಗಕ್ಕೆ ಶುರು ಮಾಡ್ದೆ ಯಶವಂತ. ಅವನ ಲೈಫಲ್ಲಿ ಏನು ನಡೀತಿದೆ ಅಂತಲೇ ಅವನಿಗೆ ಗೊತ್ತಾಗ್ತಿರಲ್ಲ. ಬಾಯಲ್ಲಿ ಹತ್ರ ಮಾತಾಡಬೇಕು ಅಂತ ಒಂದು ಮರದ ಕೆಳಗೆ ಕೂತಿದ್ದಂತ ಅವನ್ನ ಕರ್ಕೊಂಡು ಮತ್ತೆ ಇನ್ನೊಂದು ಮರದ ಆ ಅಂಚಿಗೆ ಕರ್ಕೊಂಡೋಗಿ ಆಕೆ ಇವನಿಗೆ ಮುತ್ತು ಕೊಡೋ ಪ್ರಯತ್ನ ಮಾಡಿದ್ಲು. ಆಗ ಅವನು ಬೈದ, ಏನು ಮಾಡ್ತಾಯಿದ್ದೀರಾ ನೀವು? ನನಗೆ ಮಿಸ್ ಕಾಲಲ್ಲಿ ಪರಿಚಯ ಆದರು, ನಿಮ್ಮಲ್ಲಿ ಇನ್ನೂ ನಂಬಿಕೆಯಿಂದ ನಾನು ಇಲ್ಲಿ ಬಂದೆ, ಬಟ್ ಇದು ಯಾಕೋ ಒಂಥರ ಅಂತ ಅವನಂದ. ಆಕೆಗೆ ಅದು ಏನು ಅನ್ನಿಸ್ತು ಅನ್ನೋ ಗೊತ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಅಂತ ಹಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಲು. ಸೀದಾ ಮತ್ತೆ ಅಲ್ಲಿಂದ ಇಬ್ಬರು ಬೆಂಗಳೂರಿಗೆ ಬಂದರು. ಅವತ್ತು ಆಕೆ ಫೋನ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಇವನಿಗೆ ಒಂದು ಮೆಸೇಜ್ ಬಂತು, ನನ್ನ ಕ್ಷಮಿಸು ಅಂತ. ಒಂದು ತಕ್ಷಣ ಕಾಲ್ ಮಾಡ್ದೆ. ಇವನು ಕೇಳ್ದ, ಇಲ್ಲ ತಪ್ಪು ನಂದೇ, ನಾನು ನನ್ನ ಸರಿಹದ್ದಲ್ಲಿ ನಾನು ಇರಬೇಕಿತ್ತು, ನಾನೇ ನಿಮ್ಮ ಒಟ್ಟಿಗೆ ಹಾಗೆಲ್ಲ ನಡ್ಕೊಂಡೆ, ಮಾತಾಡಿದ್ದು ಕೂಡ ತಪ್ಪು ನಂದೇ ಅಂತ. ಆಗ ಆಕೆ ಅಂದ್ಲು, ನನಗೆ ಮದುವೆ ಆಗಿತ್ತು, ಗಂಡ ಇಲ್ಲ, ನಿನ್ನ ನಂಬರು ನಾನು ಬೇರೆಯೊಬ್ಬರ ಫ್ರೆಂಡ್ ಮುಖಾಂತರ ಇಸ್ಕೊಂಡೆ. ನೀನು ಆ್ಯಕ್ಚುಲಿ ತುಂಬ ಒಳ್ಳೆಯವನು. ನನ್ನ ಫ್ರೆಂಡ್ ನಿನ್ನ ಬಗ್ಗೆ ಹೇಳಿದ್ಲು, ಅದಕ್ಕೋಸ್ಕರ ನಾನು ನಿನಗೆ ಕಾಲ್ ಮಾಡಿದೆ, ಮಿಸ್ ಕಾಲಲ್ಲಿ ಪರಿಚಯ ಮಾಡಿಕೊಂಡೆ ಅಂತ. ಯಾರು ನಿನ್ನ ಫ್ರೆಂಡು ಅಂದರೆ ಅದೇ ಅವತ್ತೊಂದಿನ ನೀನು ಪಿಕಪ್ ಮಾಡಿದ್ದಿ ಅಂತಲ್ಲ, ಅವ್ರನ್ನ MG ರೋಡಲ್ಲಿ ಅಂತ. ಕೊನೆಗೆ ಅವನಿಗೆ ಗೊತ್ತಾಯಿತು, ಆ ನಿತ್ಯ ಅಂತ ಬುಕ್ಕಿಂಗ್ ಬಂದಿತ್ತಲ್ಲ ಆಕೆನೇ ಅಂತ. ಅವನು ಅಂದ, ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದೀನಿ, ನನಗೆ ನಂದು ಕೂಡ ತಪ್ಪು, ನಾನು ಹಂಗೆ ಮಾತಾಡಬಾರ್ದಿತ್ತು ಅಂತ. ಆಗ ಆಕೆ ಹೇಳಿದ್ಲು, ನಂಗೆ ಗೊತ್ತಿಲ್ಲ, ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ, ನೀನು ನಿಜವಾಗ್ಲೂ ಒಳ್ಳೆಯವನು ಅಂತ. ಇದೇ ಥರ ಅವರಿಬ್ಬರ ನಡುವೆ ಆ ಫ್ರೆಂಡ್ಶಿಪ್ ಮುಂದುವರಿಯಿತು. ಭೇಟಿ ಆಗ್ತಾಯಿದ್ರು. ಯಶವಂತಪುರಲ್ಲಿರ್ತಕ್ಕಂಥ ಒಂದು ಮಾಲ್ಗೆ ಇಬ್ಬರು ಕೂಡ ಒಂದಿನ ಸಿನಿಮಾಗೆ ಹೋಗಿದ್ರು. ಸಿನಿಮಾ ಮುಗಿಸ್ಕೊಂಡು ಸಾಯಂಕಾಲ 4:45 ಪಾರ್ಕಿಂಗಿಂದ ಕಾರ್ ತೆಗಿಬೇಕು. ನೋಡಿದ್ರೆ ಅವನು ಯಾವ ಕಾರು ಓಡಿಸ್ತಿದ್ದ ಆ ಓನರ್ ಮಗ ಅಲ್ಲೇ ಇದ್ದ. ಅವನಿಗೆ ಇವ್ರ ಕಾರ್ ನಂಬರ್ ಬೇರೆ ಗೊತ್ತಾಯಿತು. ತಕ್ಷಣ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ದ, ಕಾರ್ ಇಲ್ಲಿ ಪಾರ್ಕಿಂಗಲ್ಲಿದೆಯಪ್ಪ ಅಂತ. ಆ ಓನರ್ ಕೂಡ ಇವನಿಗೆ ಫೋನ್ ಮಾಡಿದಾಗ ಅವ್ನು ಹೇಳ್ದ, ಇಲ್ಲಿ ಯಾವುದೋ ಒಂದು ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಪಿಕಪ್ ಮಾಡಿದ್ರೆ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಏನು ಮಾಡ್ತಿದ್ದೀಯ ಅಂತ. ಮತ್ತೆ ಅವ್ರೇನು ಜಾಸ್ತಿ ಕೇಳಕ್ಕೆ ಹೋಗಲಿಲ್ಲ. ಆಮೇಲೆ ಅವನು ಅಲ್ಲಿಂದ ಸೀದಾ ಯಾವ ಆಂಟಿ ಜೊತೆ ಸುತ್ತಾ ಇದ್ದ ಆಕೆನ ಕರ್ಕೊಂಡು ನವರಂಗ್ ಥಿಯೇಟ್ರ್ ಹತ್ರ ಇರ್ತಕ್ಕಂಥ ಒಂದು ಹೋಟ್ಲಿಗೆ ಹೋಗಿ ಇಬ್ಬರು ಊಟ ಮಾಡಿಕೊಂಡು ಸೀದಾ ಅಲ್ಲಿಂದ ಮತ್ತೆ ನಾನು ಬುಕ್ಕಿಂಗ್ ಶುರು ಮಾಡ್ತೀನಿ, ಅಂದರೆ ಇವಾಗ ನಾನು ಆನ್ ಮಾಡ್ಕೋತೀನಿ ಮೊಬೈಲ್ನ, ನನಗೆ ಬುಕ್ಕಿಂಗ್ಸ್ ಬರುತ್ತೆ ಅಂತ ಅವನಂದ. ಸರಿ ಆಯಿತು ಹೊರಡು ಅಂತಂದ್ಬಿಟ್ಟು ಆ ಆಂಟಿ ಹೋಗ್ಬೇಕಂದ್ರೆ ಅವನಿಗೆ 5,500 ಕೈಗೆ ದುಡ್ಡಿಟ್ಲು. ಇದೇ ಥರ ದುಡ್ಡು ಕೊಡ್ತಾಯಿದ್ಲು, ಅವನು ಕೂಡ ದುಡ್ಡು ತೊಗೊತಾ ಇದ್ದ. ಇಬ್ಬರ ಆ ಸಂಬಂಧ ಅದು ಫ್ರೆಂಡ್ಶಿಪ್ಪೋ ಪ್ರೀತಿನೋ ಕಾಮನೋ ಏನೋ ಒಂದು. ಆಗಾಗಲೇ 8.5 ತಿಂಗಳಾಗಿತ್ತು ಆ ಯಶವಂತ್ಗೆ ಆಕೆ ಪರಿಚಯ ಆಗಿ. ಅವತ್ತು ಆಗಸ್ಟ್ ತಿಂಗಳು 7ನೇ ತಾರೀಕು. ಯಶವಂತ್ ಅವನ ಲೈಫಲ್ಲಿ ಮರೆಯೋಕ್ಕಾಗದಿರತಕ್ಕಂಥ ಒಂದು ಘಟನೆ ಕೊನೆಗೂ ನಡೆದೋಯ್ತು. ಇವರಿಬ್ಬರ ನಡುವೆ ಇದ್ದಂಥ ಸಂಬಂಧನೇ ವಿಚಿತ್ರ. ಒಂದು ಕಸ್ಟಮರಾಗಿ ಪರಿಚಯ ಆಗಿತ್ತು ಇವನಿಗೆ. ವಯಸ್ಸು ನೋಡಿದ್ರೆ ಅವನಿಗಿಂತ ಡಬಲ್ಲು. ಪ್ರೀತಿ ಪ್ರೇಮ ಅಂತ ಮಾತಾಡ್ತಾ ಇದ್ಲು. ಅವನಿಗದು ಸರಿ ಕಾಣಿಸ್ತಿರ್ಲಿಲ್ಲ. ಆದರೂ ಕ್ರಮೇಣ ಆಕೆ ಫ್ರೆಂಡ್ಶಿಪ್ನ ಇಷ್ಟಪಡೋಕ್ಕೆ ಶುರು ಮಾಡಿದ. ಇವರ ಇಬ್ಬರ ನಡುವೆ ಇದ್ದಿದ್ದ ಸಂಬಂಧನೇ ವಿಚಿತ್ರ. ಸಿನಿಮಾಗಳು ಹೋಗ್ತಿದ್ರು, ಇವನೇ ಶಾಪಿಂಗ್, ಆಕೆ ಜೊತೆ ಶಾಪಿಂಗ್ ಹೋದರೆ ಆಕೆನೇ ಎಲ್ಲ ದುಡ್ಡೆಲ್ಲ ಪೇ ಮಾಡ್ತಾಯಿದ್ದು. ಇವನಿಗೂ ಅವ್ರ ಮನೇಲಿ ಕಷ್ಟ ಆಯ್ತಿದ್ರಿಂದ ಆಕೆ ಜೊತೆಗೆ ಅವನು ತುಂಬ ಫ್ರೀ ಆಗಿರ್ತಿದ್ದ. ಆವತ್ತು ಆಗಸ್ಟ್ ತಿಂಗಳಲ್ಲಿ ಒಂದಿನ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಅವನ ಮೊಬೈಲ್ಗೆ ಒಂದು ಫೋನ್ ಬಂತು. ಫೋನ್ ಮಾಡಿದ್ದವ್ರು ಇನ್ಯಾರೂ ಅಲ್ಲ, ಇವನು ಯಾವ ಆಂಟಿ ಜೊತೆ ಆದರೆ ತಿರುಗ್ತಿದ್ದ ಅವ್ರ ತಮ್ಮ ಫೋನ್ ಮಾಡಿ ಹೇಳಿದ, ಇದೇ ಕಡೆ ಕಾಲು ಮೆಸೇಜು ಆಗಬೇಕು ನಿನ್ನ ಕಡೆಯಿಂದ, ಯಾವತ್ತೂ ನಮ್ಮ ಅಕ್ಕನಿಗೆ ನೀನು ಕಾಲ್ ಮಾಡಬೇಡ,
ನನಗೆ ಗೊತ್ತು ನಿಮ್ಮಿಬ್ಬರ ನಡುವೆ ಏನು ನಡೀತಿದೆ ಅಂತ. ಇವಳು ನಿನಗೋಸ್ಕರ ಇಲ್ಲಿ ಮನೆಯೆಲ್ಲ ಕಳ್ತನ ಮಾಡ್ತಾ ಇದ್ದಾಳೆ, ಇದು ಸರಿ ಇಲ್ಲ, ಈ ಸಂಬಂಧ ಇಲ್ಲಿಗೆ ನಿಲ್ಲಿಸ್ಬಿಟ್ರಿ ಅಂತ ಅವ್ನು ವಾರ್ನ್ ಮಾಡ್ದ. ಅವನಿಗೂ ಭಯ ಶುರು ಆಯಿತು. ಯಾಕಂದರೆ ಬೆಂಗಳೂರಿಗೆ ಬಂದಿದ್ದಂಥ ಆ ಹುಡುಗ ತುಂಬ ಕನಸು ಕಂಡಿದ್ದ. ಅಷ್ಟೇ, ಅದೇ ಲಾಸ್ಟ್. ಆ ಮೊಬೈಲ್ ನಂಬರ್ ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಆಗೋಯ್ತು. ಆಕೆ ಮನೆ ಎಲ್ಲಿದೆ ಅಂತ ಇವನಿಗೆ ಗೊತ್ತಿರಲಿಲ್ಲ, ಬಿಟ್ಟರೆ ತುಂಬ ಸರಿ ಮೀಟ್ ಆಗ್ತಾಯಿದ್ರು. ಇದು ಯಾವ ಥರದ ಸಂಬಂಧ ಅಂತ ಕರಿಬೇಕೋ ಗೊತ್ತಿಲ್ಲ. ಇವನು ನೋಡಿದ್ರೆ ಆಕೆನ ಬೇರೆ ದೃಷ್ಟಿಯಿಂದ ನೋಡ್ತಿದ್ದ, ಆಕೆ ನೋಡಿದ್ರೆ ಪ್ರೀತಿ ಅಂತೆಲ್ಲ ಮಾತಾಡ್ತಾ ಇದ್ಲು. ಈ ಥರದ ಕೆಲವು ಅರ್ಥ ಇಲ್ಲದೆ ಇರತಕ್ಕಂಥ ಗೊಂದಲದ ಸಂಬಂಧಗಳು ಇರುತ್ತೆ, ನಡೆಯುತ್ತೆ ಜೀವನದಲ್ಲಿ.